ಏಯ್ ಆ ಭದ್ರಪ್ಪ ನೀನು ಒಂದಿಷ್ಟು ಒಂದು 5 ಸೇರು ಅಕ್ಕಿ ಇಕ್ರ. ಅಲ್ಲೇ ರಾತ್ರಿ 10 ಗಂಟೆ ಈ ಟತ್ನಾಗ ಅವನು ಬರ್ತಾನಪ್ಪ ಈ ವಜ್ಜೆ ಹೇಳೋದಂತು ಅಂದ್ಕೊಂಡು ಆಯಿತು ಅಂತ ಒಂದಿಷ್ಟು ಅಕ್ಕಿ ಇಟ್ಟು ಈ ಬದನೆಕಾಯಿ ಬೇಯಿಸಿ ಬಜ್ಜಿ ಮಾಡಿದ್ವಿ. ಬಜ್ಜಿ ಎಲ್ಲ ಮಾಡಿ ಆದಮೇಲೆ ಏಯ್ ಒಂದು ಬಕೆಟ್ ನೀರು ಕಾಸಿಕ್ರ ಅಲ್ಲಿಗೆ. ಅವಾಗ ನೀರೂ ಕಾಸಿಕ್ಕಿದ್ವಿ. ಅಲ್ಲಿ 12 ಗಂಟೆ ಆಯ್ತು. ಅವಾಗ ಏನಿಲ್ಲ ನಿನ್ನ ಕತೆ ಐತೆ, ಅಡುಗೆ ಮಾಡಿಸಿದ್ಯಾ, ಬದನೆಕಾಯಿ ಬಜ್ಜಿ ಮಾಡಿಸಿದ್ಯಾ, ನೀರು ಬೇರೆ ಕಾಸಿಕ್ಕೆ ಯಾರು ಬರ್ದಂಗೆ ಇರ್ಬೇಕು ನಿಮ್ಗೆ ಗ್ರಾಚಾರ ಅಂತ ನಾನು. ಅವಾಗ ಫಸ್ಟಿಗೆ ನಮಗೆ ಮುದ್ರೆ ಹಾಕ್ಬೇಕಾದ್ರೆ ನಮ್ಮ ತಾತರು ಮತ್ತೆ ತಿರುಪ್ತಿಗೆ ಹೋಗೋಣ ಬಾ ಅಂತ ಕರೆದ್ರು. ನಾಳೆ ನೋಡೇನು ಹೋಗ್ರ, ನಾನು ಈ ಅಪ್ಪಿನ ಯಾವಾಗ ನೋಡಿದ್ದನು ಹೋಗಿ ನಾನು. ಆವಾಗ ಮತ್ತೆ ಭೂಷಣ ಹೋಗದಾನೆ ಗಿಡ್ಡಾಳು, ಅವನೇ ಪಟ್ಟದ ಪೂಜಾರಿ, ಹನುಮಂತ ಬಾಗಲು ಮನೆ ಅವನದು. ಅವನ ಹತ್ರನೇ ಮುದ್ರೆ ಮಾಡಿಸ್ರಿ ಭಾಳ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಒಂದು 8 ದಿನ ಸಿಗಲ್ಲ ಕಣ ಅಂದ್ರೆ ಅವನು ಕಾದಿದ್ದು ಮಾಡಿಸ್ಕೊಂಬರ್ರಿ ಅಂತ. ಓಹೋ ಅಯ್ಯಪ್ಪ ಎಲ್ಲ ಹೋಗಿ ನೋಡಿದೆ ನಮಗೆ ಹೇಳ್ತಾನೆ ಎಲ್ಲ ಅಂತ ನಾವು ಅದಕ್ಕೆ ಸಿಗಲ್ಲ ಅಂತ ನಾವು ಎಲ್ಲ 22 ಜನ ಹೋಗಿದ್ವಿ. ನಮ್ಮದು ಪರಶುರಾಮಪುರ ಹೋಬಳಿ, ಚಳ್ಳಕೆರೆ ತಾಲೂಕು, ಚಟ್ಟೆಕಂಬ ಗ್ರಾಮ. ನಮ್ಮ ಹೆಸರು ತಿಮ್ಮಪ್ಪ ಅಂತ, ದಾಸಪ್ಪರು ಅಂತಾರೆ, ತೋಟದ ಮನೆ ತಿಮ್ಮಪ್ಪನೂ ಅಂತಾರೆ. ನಮಗೆ ಮೊದಲಿಂದನೂ ತಾತ ಅವ್ರದ್ದು ಒಡನಾಟ, ಒಂದೇ ಮನೆಯವರು ಇದ್ದಂಗೆ ಇದ್ವಿ. ನಮ್ಮ ತಂದೆಯರ ಹತ್ರ ಬರೋರು, ಅವ್ರ ಮಾರ್ಗದರ್ಶನದಾಗೆ ನಾವು ಎಲ್ಲ ನಮ್ಮ ತಂದೆಯರು ನಾವು ನಡೀತಾ ಇದ್ವಿ. ಇಲ್ಲಿ ಬಂದಾಗ ನಮಗೆ ಏನಾದರೂ ಅಂತ ಇದನ್ನು ಕಳಿಸೋರು. ಇಲ್ಲಿ ಒಂದು ತೋಟದ ಹತ್ರ ಒಂದು ಹಣ್ಣೈತಪ್ಪ ಕಿತ್ಕೊಂಬೋಗು ಅಂತ ಹೇಳಿದರು. ನಮಗೆ ಏನನ್ನೋ ಥರ ಕೇಳೋರು. ಆಗ ನಮಗೆ ಹುಡುಗ ಬುದ್ಧಿ, ಆಗ ನನಗೆ 16 ವರ್ಷ ವಯಸ್ಸಿರಬೇಕು. ಯಾವ ಕಡೆಗೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು ಹೋಗು ಅಂತಿದ್ದೆ. ಇಲ್ಲೇ ಹೋಗ, ಇವರು ಹತ್ರ ಐತೆ ತೋಟ, ಅಲ್ಲಿಗೆ ಹೋಗಿ ಕಿತ್ಕೊಂಬೋಗು ಅಂತ ಅವ್ರ ಮಾತು ಮೀರೋಕ್ಕೂ ಆಗದು. ಅವಾಗ ಹೋದ್ವಿ, ಎಲ್ಲ ನೋಡಿದೆ, ಎಲ್ಲಿ ಸಿಗಲಿಲ್ಲ, ಪರಂಗಿ ಮರ ಇಲ್ಲ, ಯಾವುದೂ ಇಲ್ಲ. ಮತ್ತೆ ಬಂದೆ, ಸುಮ್ಮನೆ ಕಳಿಸ್ತೇನು ನನ್ನ, ಅಲ್ಲಿ ಯಾತು ಇಲ್ಲ ಏನಿಲ್ಲ, ಈ ತೊಂಡಿಗೆ ಇಲ್ದವೆಲ್ಲ ಮಾಡ್ತಾನೆ ಅಂತ ನನಗೆ ಹುಡುಗರಾಟ ಅಂದ. ಅಯ್ಯೋ ಇವನೇ ಬುದ್ಧಿವಂತ ಅಂತ ಹೇಳಿದ್ನಲ್ಲಿ. ಹೋಗಿ ಆ ಕಡೆ ಒಂದು ಅಡವಿ ಹಲಸಿಂದು ಗಿಡ ಐತೆ, ಅದರಲ್ಲಿ ಒತ್ತೂಟ ಕಡೆಗೆ ಒಂದು ಹಣ್ಣು ಐತೆ, ಹೋಗಲ್ಲ ಕಿತ್ಕಪ್ಪ ಅಂತ ಅಂದರು. ಅವಾಗ ಮತ್ತೆ ಹೋಗಿ ಅದೇ ಬಂದೆ, ಸಿಗಲಿಲ್ಲ. ಬಂದು ಅಲ್ಲಿ ಆತಿಲ್ಲ ಏನಿಲ್ಲ, ಸುಮ್ಮನೆ ಹೇಳ್ತಿದ್ದೇನು ನೀನು ತೊಂಡೇನು, ಸುಮ್ಮನೆ ಇಲ್ದವೆಲ್ಲ ನನಗೆ ಇದು ಮಾಡ್ತೀಯ ಅಂದು. ನಾವು ಈ ಕಡೆ ಎಲ್ಲ ನಾವು ಮುದುಕರಿಗೆ ಹಂಗೆ ಅನ್ನೋದು, ವಯಸ್ಸಾದವರಿಗೆ ಹಂಗೆ ಅನ್ನೋದು. ಆವಾಗ ತಿರುಗಿ ಮತ್ತೆ ಹೋದೆ, ವಯಸ್ಸಾದವ್ರಿಗೆಲ್ಲ ತೊಂಡೇನು ಅಂತ ಅಂತಿದ್ವಿ. ಆವಾಗ ಇವನು ಅಲ್ಲೇ ಐತೆ ಹೋಗಲಿ, ಇವನೇನೋ ಬುದ್ಧಿವಂತ ಅಂತ ಹೇಳಿದ್ನಲ್ಲೋ, ತಿರ್ಗಾ ಒತ್ತುಟ ಕಡೆಗೆ ಕರೆಕ್ಟಾಗಿ ಐತೆ ಹೋಗ ಬೇಲಿ ಮಗ್ಳಿಗೆ ಅಂತ ಹೇಳಿದ್ರು. ಅವಾಗ ಮತ್ತೆ ಹೋಗಿ ಅಡವಿ ಹಲಸಿನ ಗಿಡ ಇತ್ತು, ಆದರೆ ಅದೆಲ್ಲ ಚಿಗುರು ಕಡ್ದಾರೆ, ಕಾಯಿ ಬಿಡೋ ಟೇಜ್ನಾಗ ಇಲ್ಲ ಅದು. ಅವಾಗ ಎಲ್ಲ ಹುಡುಕಾಡಿದ ಗಿಡನೆಲ್ಲ ಸಿಗಲಿಲ್ಲ. ತಿರ್ಗಾನು ವಾಪಸ್ ಬಂದು ನನ್ನ ತಗೇನು ಹುಡುಗಾಟ ಏನು ಜಾಕು ಅಂತರ ಕಳಿಸ್ತೀಯೇನು ಇಲ್ದದ್ದೆಲ್ಲ. ಅಯ್ಯೋ ಇವನ ಕರೆಕ್ಟಾಗಿ ಹೋಗಿ ಈ ಕಡೆಗೆ ಒಂದು ಕೊನೆ ಬಲ್ತಿರೋದೈತಪ್ಪ, ಅದ್ರ ಅಡಿಯಲ್ಲೇ ಐತೆ, ಅದು ಕಾಣಲ್ಲ, ಅದನ್ನೆಲ್ಲ ಅರುಗು ಮಾಡಿ ನೋಡೋಗು. ಅವಾಗ ಹೋಗಿ ತಿರುಗೆಲ್ಲ ಅರುಗು ಮಾಡಿ ನೋಡಿದೆ, ಇತ್ತು ಹಣ್ಣು, ಅದು ಇಷ್ಟು ದಪ್ಪ ಹಣ್ಣಿತ್ತು. ಇನ್ನು ಹಿಂಗೆ ಕೈ ಹಾಕ್ತಿದ್ದಂಗೆ ಕೈಯಾಕೆ ಬಂತು. ಬತ್ತದಂಗೆ ಒಂದು ಅಡಿಕೆ ಪಟ್ಟೆ ತಗೊಂಡು ಅದರಲ್ಲಿ ಇಟ್ಕೊಂಡು ಬಂದಾಗ ಎಲ್ಲಿತ್ತೋ ಅಂದ. ಅವಾಗ ಒಂದೇ ಸಾರಿ ಸರಿಯಾಗಿ ಹೇಳ್ಬೇಕು ಅಂತ ನಾನು, ಅದೇ ಬುದ್ಧಿವಂತ ಅಂತ ಹೇಳಿದ್ನಪ್ಪ, ನೀನು ಹಿಂಗೆ ಮಾಡ್ತೀಯ ಅಂತ ನನಗೆ ಹೆಂಗೆ ಗೊತ್ತು, ನಾನು ಇಲ್ಲಿರೋನೇ ಹೇಳಿದ್ನಂದ್ರೆ ನಿನಗೆ ಅದು ಅರ್ಥವಾಗಲಿಲ್ಲ, ನಾನು ಹೇಳಿದ ತಕ್ಕ ಕಿತ್ಕೊ ಬರೋಕ್ಕೆ. ಆಯ್ತಪ್ಪ ನೀನೆಲ್ಲ ತಿಳ್ಕೊಳೋದಿಯಾ ಹೇಳ್ತೀಯ, ನಮ್ಗೆ ಹೆಂಗೆ ಗೊತ್ತಾಗಬೇಕು ಅಂತೇಳಿ ಅಂದೆ. ಮತ್ತೆ ತಿಂತೀಯನ ಅದನ್ನ ಅಂದ. ಬ್ಯಾಡಪ್ಪ ಮರ ತಿನ್ನಲ್ಲ ಅಂದೆ. ಮತ್ತೆ ಇಕ್ಕು ಅಲ್ಲಿಗೆ ಅಂದ. ಅಲ್ಲಿಟ್ಟೆ. ಇಡ್ತಿದ್ದಂಗನೆ ಒಂದು 5-6 ಜನ ಎತ್ತಿನ ಗಾಡಿ ಹುಡ್ಕೊಂಡು
ಒಬ್ಬರು ಕೈ ಕಾಲು ಬಿದ್ದೋಗ್ಬಿಡೋದು ಪಾಪ. ಅವ್ರು ಎಲ್ಲೆಲ್ಲ ಆಸ್ಪತ್ರೆ ತೋರಿಸಿದ್ದಾರೆ, ಯಾವ ಕಡೆಗೆ ಹೋದರೂ ಮೇಲಾಗಿಲ್ಲ, ನಡೆಯೋಕ್ಕೂ ಬರೋಂಗಿಲ್ಲ ಕಾಲು. ಆವಾಗ ಒಂದು 4 ಎತ್ಕೊಂಡು ಅಲ್ಲಿಗೆ ಬಂದು ಮನಗಿಸಿದ್ರು ತಾತನ ಹತ್ರ. ಯಾಕಪ್ಪ ಏನಾಗೈತೆ? ಕೈ ಕಾಲು ಬಿದ್ದೋಗಿದಾವ ತಾತ ಅಷ್ಟೇನೆ ಅಂದರು. ನಾನು ಹೇಳಿ ಇವತ್ತು ನೋಡ ಅವರು ದಿಮ್ನ ಗಿಡ್ಕೊಂಬಂದಲ್ಲಿ ಮನುಷ್ಯ ಅಷ್ಟೇ ಅಂತಾನೆ ಅಂತ ನನಗೆ. ಅವಾಗ ಬರ ಇಲ್ಲಿ ಅಂತ ಏನು ಅಂದು, ಆ ಎಣ್ಣೆ ಐತಲ್ಲ ಕೂಡ ಅವನಿಗೆ ತಿಂಬಲಿ. ಅವಾಗ ತಗೊಂಬಂದು ಕೊಟ್ಟೆ, ಒಂದು ಸ್ವಲ್ಪ ಹಂಗೆ ಮಕ್ಕಂಡೆ ತಿಂತಿದ್ದಂಗೆ ಅವ್ರನ್ನ ಗಾಡಿ ಹುಡ್ಕೊಂಡು ಹೋಗ್ರಿ. ಅಲ್ಲ ತಾತ ಚೆನ್ನಾಗಿಲ್ಲ ಹಿಂಗೆ ಬಂದದಿತ್ತು, ಹೋಗ ನೀನೇನು ಕರ್ಕೊಂಬರ್ಬೇಕ ಅವನೇ ಬತ್ತಾನ ಹೋಗಿದ್ದ 4-5 ದಿನಕ್ಕೆ ಅಂತ ಅಂದ. ನೋಡ್ದ ಈ ತೊಂಡೆನ ಆಟ ಅಂತ ನಾನು ಪಾಪ ಹಿಂಗಿರೋನು 4-5 ದಿನ ಅಯ್ಯ ಪಾಲಿಸಿನ ಕೊಟ್ಟೇಟಿಗೆ ನೆಟ್ಗಾಗಿ ಬರ್ತಾನೇನೋ ಅಂತ ನಾನು. ಅವಾಗ ನಾನು ಪ್ರಶಾಂಬ್ರಕ್ಕೆ ಹೋಗೋಣಂತ ಹೋಗ್ತಿದ್ದೆ. ಅವಾಗ ಬೈಕ್ಗಳಿಲ್ಲ ಏನಿಲ್ಲ, ನಡ್ಕೊಂಡೇ ಹೋಗ್ಬೇಕು, ಸೈಕಲ್ ಸಮೇತವಾಗಿ ಇಲ್ಲ, ಬಿಸಿಲು. ನಡ್ಕೊಂಡು ಹೋಗ್ತಿದ್ದೆ. ಅಂಥ ಬಿಸಿಲಲ್ಲಿ ಆತ ನನಗೆ ಎದುರು ಬಂದ, ಬಸ್ ಇಳಿದು ನಡ್ಕೊಂಡು ತಾತಾರ ಹತ್ರ ಹೋಗ್ಬೇಕು ಅಂತ. ಅವಾಗ ಇಲ್ಲಪ್ಪ ತಾತಾರು ಇದು ಮಾಡಿದ್ದರಿಂದ ನನಗೆ ಭಾಳ ಆರಾಮಾಗಿಬಿಟ್ಟೆ, ಅದಕ್ಕಾಗಿ ನಾನು ಹೋಗಿ ಅವರು ಸೇವೆ ಮಾಡ್ಕೊಂಡೇ ಬರಬೇಕು ಅಂತ ಬಂದುಬಿಟ್ಟೆ, ಯಾರಿಗೂ ಹೇಳಿಲ್ಲ, ಸುಮ್ಮನೆ ಬಂದುಬಿಟ್ಟೆ ಬಸ್ ಹತ್ಕೊಂಡು ಅಂತ. ಆಯ್ತಪ್ಪ ಈ ವಜ್ಜಂತಾಗ ಐತೆ ಏನೋ ಒಂದು ಅಂದ್ಕೊಂಡು ಅದೇ ಹೋದ್ವಿ. ಹಂಗೆ ಸಾಕಷ್ಟು ಅವರವೆಲ್ಲ ಇಂಥವೇ ಪವಾಡುಗಳು. ಏನೋ ಚೆನ್ನಾಗಿಲ್ಲ ಅಂದರೆ ಹೋಗ ಒಂದಿಷ್ಟು ತಂಗ್ಟಿ ಕುಡಿ ತಿನ್ನು, ಇಲ್ಲ ಒಂದು ಸ್ವಲ್ಪ ಬೇವಿನ ಕುಡಿ, ಇಂಥವು ಹೇಳೋರು. ಅವರು ಬಹಳ ಪಡೆದಿದ್ರು, ಅದು ಗೊತ್ತಿರೋರಿಗೆ ಗೊತ್ತಿತ್ತು. ನಮಗೆಲ್ಲ ಹುಡುಗರು ಆಯಪ್ಪನ ಹತ್ರ ಬರೀ ಹುಡುಗಾಟನೇ, ಮನೆ ಮನುಷ್ಯರಿದ್ದಂಗೆ. ಯಾವಾಗೂ ನಮ್ಮ ಮನೆ ಹತ್ರ ಬರೋರಲ್ಲ, ಯಾವಾಗೂ ಮನೆ ಮನುಷ್ಯರ ಹತ್ರ ಹುಡುಗಾಟ ಆಡಲ್ಲ ನಾವು. ಹಂಗೆ ಆಯಪ್ಪಂದೇನು ಭಯ ಇರಲಿಲ್ಲ ನಮಗೆ, ಯಾವತ್ತಾದರೂ ಒಂದು ಹೇಳೋದು. ಅವಾಗ ಒಂದಿನ ಬಂದೆ, ಏಯ್ ಆ ಭದ್ರಪ್ಪ ನೀನು ಒಂದು 5 ಸೇರು ಅಕ್ಕಿ ಇಕ್ರ. ಅಲ್ಲೇ ರಾತ್ರಿ 10 ಗಂಟೆ ಈಟದ್ನಾಗ ಯಾವಾಗ ಬರ್ತಾನಪ್ಪ ಈ ವಜ್ಜೆ ಹೇಳೋದಂತು ಅಂದ್ಕೊಂಡು ಆಯಿತು ಅಂತ ಒಂದಿಷ್ಟು ಅಕ್ಕಿ ಇಟ್ಟು ಈ ಬದನೆಕಾಯಿ ಬೇಯಿಸಿ ಬಜ್ಜಿ ಮಾಡಿದ್ವಿ. ಬಜ್ಜಿ ಎಲ್ಲ ಮಾಡಿ ಆದಮೇಲೆ ಒಂದು ಬಕೆಟ್ ನೀರು ಕಾಸಿಕ್ರ ಅಲ್ಲಿಗೆ. ಅವಾಗ ನೀರೂ ಕಾಸಿಕ್ಕಿದ್ವಿ. ಅಲ್ಲಿ 12 ಗಂಟೆ ಆಯ್ತು, ಮಳೆ ಬೇರೆ ಹಿಡ್ಕೊಂಡ್ಬಿಟ್ಟೆ, ಜಿನಿ ಬರ್ತಲೇ ಐತಿ. ಯಾರೋ ಭಕ್ತರು ಭಜನಿಗೆ ಬರ್ಬೇಕಂತ ಬಂದಿದ್ದಾರೆ. ಜುಂದ್ರಗುಂಟೆ ಎಂಬ ಊರೈತೆ ಹೇಳಿ, ಅಲ್ಲಿಗೆ ಬತ್ತಲ್ಲೇ ಜಾಸ್ತಿ ಆಗೈತೆ, ಅಲ್ಲೇ ಸೇರ್ಕೊಂಡ್ಬಿಡೋರು. ಆವಾಗ ಕೆಲವರೆಲ್ಲ ವಾಪಸ್ ಹೋಗೋಣ ಒತ್ತೋಯ್ತು ಇನ್ಯಾಕೆ ಅಂತ, ಕೆಲವರು ಇಲ್ಲ ಹೋಗಲೇಬೇಕು. ಆದರೆ ಈ ತಾತರಿಗೆ ಇವ್ರು ಬಂದೇ ಬರ್ತಾರಂಬೋದು ಇಲ್ಲಿ ನಿಗಾ ಆಗಿಬಿಟ್ಟೈತಿ. ಅವಾಗ ಏನಿಲ್ಲ, ನಿನ್ನ ಕತೆ ಐತೆ, ಅಡುಗೆ ಮಾಡಿಸಿದ್ಯಾ, ಬದನೆಕಾಯಿ ಬಜ್ಜಿ ಮಾಡಿಸಿದ್ಯಾ, ನೀರು ಬೇರೆ ಕಾಸಿಕೆ, ಯಾರು ಬರ್ದಂಗೆ ಇರ್ಬೇಕು ನಿಮ್ಗೆ ಗ್ರಾಚಾರ ಅಂತ ನಾನು. ಬರ್ತಾರೆ ಸುಮ್ಮನಿರ ಆಗ್ಲಿ, ಇವಾಗ ಯಾಕೆ ಹೇಳೋಣ ಅಂತ ನಾನು. ಅವಾಗ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಗುನು ಅಂತ ಮಾತಾಡ್ಕೊಂಬಂದು ಓಹೋ ಏನೋ ಮಾಡ್ಯಾನ ಕಣಪ್ಪ ಇವಜ್ಜ ಬಂದರು ಅಂತೇಳಿ ಅವಾಗ ಬತ್ತಿದ್ದಂಗೆ ಬಿಸಿನೀರು ಕೊಟ್ವಿ. ಅವ್ರಿಗೆ ಆಶ್ಚರ್ಯ. ಈಗ ಬಂದ ಮೇಲೆ ಕಾಸು ಕೊಡೋದೇ ಹೆಚ್ಚು, ಬರದಲ್ಲೇ ಇಲ್ಲೆಲ್ಲ ರೆಡಿ ಐತೆ ಅಂದರೆ ಅವಾಗೆಲ್ಲ ತೊಳ್ಕೊಂಡ್ರು. ಅವಾಗ ಎಲೆ ಕೊಟ್ಟು ಇಕ್ರ ಉಂಬಕ್ಕೆ ಅಂದ. ಅವಾಗ ಎಲೆ ಕೊಟ್ಟು ಸುಡೋ ಅನ್ನ ಬಜ್ಜಿ, ಅವರೇ ಆಶ್ಚರ್ಯ ಆಗ್ಬಿಟ್ರು. ಅಲ್ಲಪ್ಪ ನಾವು ವಾಪಸ್ ಹೋಗ್ಬೇಕಂತ ಇದ್ವಲ್ಲ, ವಾಪಸ್ ಹೋಗಿದ್ರೆ ಎಷ್ಟು ಅಪವಾದನೆ ಆಗೋದು ನೋಡಿ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದಾರೆ ತಾತರು ನಮಗೆ, ನಾವು ಬರ್ತೀವಂತಂದು ಅವ್ರಿಗೆ ಹೇಳಿಲ್ಲ, ಏನಿಲ್ಲ, ನಮ್ಮ ಮನುಷ್ಯನ ನಾವು ಹೋಗೋಣಂತ ಬಂದ್ವಿ, ಆದ್ರೆ ಎಲ್ಲ ರೆಡಿ ಮಾಡಿದ್ದಾರೆ. ಅವಾಗೇನು ಫೋನ್ಗಳೇ ಇನ್ನೇನಂದ್ರೆ ಯಾವುದೂ ಇಲ್ಲ. ಬಂದರೆ ಬರೋದನ್ನ ಇವರೇ ಗಮನರಿಸಿ ಹೇಳ್ಬೇಕು, ತಾತಾರನೇ ಇಂಥರು ಬರ್ತಾರೆ, ಏನೋ ಒಂದು ಅವರು ಇಂಥರೇ ಬರ್ತಾರೆ ಅಂತ ಹೇಳಿರಲ್ಲ ನಮಗೆ, ಯಾರ ಬರ್ತಾರೆ ಮಾಡ್ರ ಅಂಬರು. ಇಂಥವ್ರು ಸಾಕಷ್ಟು ಸಾರಿ ಮಾಡಿಸಿದಾರೆ ನಮಗೆ. ಇಲ್ಲ ಕಮ್ಮಿ ಜನ ಬರಂಗಿದ್ರೆ ಸಾಕೊಂದು ಸೇರ್ನ ಸಿಕ್ರಪ್ಪ, ಹೆಚ್ಚಿಗೆ ಬರಂಗಿದ್ರೆ ಅಲ್ಲಿ ಇಷ್ಟೇ ಅಂತ ಹೇಳಿಬಿಡೋರು ಅವರು. ಅದು ತಿರುಗಿ ಉಳಿಬಾರ್ದು ಆ ಲೆಕ್ಕಕ್ಕೆ ಹೇಳೋರು ಅವರು ನಮಗೆ. ಆದರೂ ಅವ್ರ ಭಯ ಇಲ್ಲ, ಯಾತದ್ದು ಈ ಅಪ್ಪ ಹೇಳೋದು ಅಂದ್ರೆ ಶನ ಕೇಳ್ದಂಗೆ ಕಳಲ್ಲ ಈ ವಜ್ಜ ಅನ್ಕೊಂಬೋದು. ಅವಾಗ ಫಸ್ಟಿಗೆ ನಮಗೆ ಮುದ್ರೆ ಹಾಕ್ಬೇಕಾದ್ರೆ ನಮ್ಮ ತಾತಾರು ಮತ್ತೆ ತಿರುಪ್ತಿಗೆ ಹೋಗೋಣ ಬಾ ಅಂತ ಕರೆದ್ರು. ನಾಳೆ ನೋಡೇನು ಹೋಗ್ರ, ನಾನು ಈ ಅಪ್ಪಿನ ಯಾವಾಗ ನೋಡಿದ್ದನು ಹೋಗಿ ನಾನು. ಆವಾಗ ಮತ್ತೆ ಭೂಷಣವಾಗದಾನೆ ಗಿಡ್ಡಾಳು
ಅವನೇ ಪಟ್ಟದ ಪೂಜಾರಿ, ಹನುಮನ್ ಬಾಗಲು ಮನೆ ಒಂದು, ಅವನ ಹತ್ರನೇ ಮುದ್ರೆ ಮಾಡಿಸ್ರಿ ಭಾಳ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಒಂದು 8 ದಿನ ಸಿಗಲ್ಲ ಕಣ ಅಂದ್ರೆ ಅವನು ಕಾದಿದ್ದು ಮಾಡಿಸ್ಕೊಂಬರ್ರಿ ಅಂತ. ಓಹೋ ಅಯ್ಯಪ್ಪ ಎಲ್ಲ ಹೋಗಿ ನೋಡಿದೆ ನಮಗೆ ಹೇಳ್ತಾನೆ ಎಲ್ಲ ಅಂತ ನಾವು ಅದ್ಯಾಕೆ ಸಿಗಲ್ಲ ಅಂತ ನಾವು ಎಲ್ಲ 22 ಜನ ಹೋಗಿದ್ವಿ. ಹೋಗಿ 8 ದಿನದವರೆಗೂ ಸಿಗಲೇ ಇಲ್ಲ ಅವರು. ಅವರು ಹೇಳಿದ ನಮ್ಮ ತಾತರು ಇವ್ರ ಮೇಲೆ ನಂಬಿಕೆ ಅಲ್ಲ, ಅವರೇ ಆಗಬೇಕು ಮಸ್ತಾಗಿ ನಾನು ಮುದ್ರೆ ಮಾಡ್ತೀನಿ ಅಂತ ಬರೋರು. ಅವರೆಲ್ಲ ಒಪ್ಪಲಿಲ್ಲ. ತಾತ ಹೇಳಿರೋನೇ ಸಿಗ್ಬೇಕಂತ ಅವರು 8ನೇ ದಿನದಾಗ ಸಿಕ್ಕ. ಆಗ 8 ದಿನದವರೆಗೂ ಅಲ್ಲಿ ಅವು ಮೊದಲು ಊಟದ ವ್ಯವಸ್ಥೆ ಇರಲಿಲ್ಲ, ನಾವೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡಿರ್ಬೇಕು. ಆದರೂ ನಮ್ಮ ತಾತರು ಎಷ್ಟು ದಿನನ್ನಾಗಲಿ ಅವ್ರು ಸಿಕ್ಕ ಮೇಲೆನೆ ನಾವು ಮುದ್ರೆ ಮಾಡಿಸೋದು ಅಂತ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡಿದ್ವಿ. 8 ದಿನದ ಮೇಲೆ ಸಿಕ್ಕರು, ಸಾಯಂಕಾಲ ಸಿಕ್ಕರು. ಆವಾಗ ಬೆಳಿಗ್ಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬರ್ರಿಯಪ್ಪ ಮುದ್ರೆ ಧಾರಣೆ ಮಾಡ್ತೀವಿ ಅಂತ ಹೇಳಿದರು. ಆವಾಗ ಬೆಳಿಗ್ಗೆ ಹೋದ್ವಿ. ಹೋಗಿ ಅವ್ರು ಏನು ವಿಶಿಷ್ಟ ಹೇಳಿದ್ರು, ಅವನ ಮನೇನ ಅವನು ಇದು ಸ್ಥಿತಿ ಯಾವ್ದು ಏನು ಒಂದು ಚೂರೂ ಹೆಚ್ಚು ಕಮ್ಮಿ ಇರಲಿಲ್ಲ. ನಾನು ಯಾವಾಗ ಬಂದು ನೋಡಿದ್ದ ಅದು ಹಂಚಿನ ಮನೆ. ಅವಾಗ ಅದೇನೋ RCC ಮನೆ ಅಲ್ಲ ಏನಲ್ಲ, ಹಂಚಿನ ಮನೆ, ಹನುಮನ ಬಾಗಿಲು, ಎಲ್ಲ ತಿಮ್ಮಪ್ಪನ ಫೋಟೋ ದೇವಿ ಫೋಟೋಗಳು ಹಾಕಿದ್ರು. ಹೋಗಿ ಅಲ್ಲಿ ಗದ್ದಿಗೆ ಹಾಕಿ ನನ್ನ ಕುಂಡಿರ್ಸಿದ್ರು. ಇವ್ರನ್ನೆಲ್ಲ ಹೊರಕ್ಕೆ ಬಿಟ್ಬಿಟ್ರು ನಮ್ಮವ್ರನ್ನೆಲ್ಲ. ನನಗೆ ಭಯ, ಇವು ಕಾಶಿ ಆ ಕಡೆ ಈ ಕಡೆ ರೆಟ್ಟಿಗೆ ಓದ್ತಾರೆ ಹೇಳು ಮುದ್ರೆನ, ಇಲ್ಲಿ ಇವು ಕಾಸ ಕಿಕ್ಕಿದಾನೆ ಅಲ್ಲಿ. ನನಗೆ ಒಂದು ಸ್ವಲ್ಪ ವಿಚಾರ ಹೇಳಕ್ ಬಂದ್ರು ಅವರು. ನನಗೆ ಆ ವಿಚಾರದ ಕಡೆ ಗಮನ ಇಲ್ಲ. ಕಾಸು ಸಿಗ್ತಾನೆ ನಾವು ಕಾಸು ತಂಗನಿದ್ದಿದ್ರೆ ಮಟ್ಟಿಸ್ಬೇಕು ಕೇಳ್ತಿದ್ದೆ. ನಮ್ಮವ್ರು ಬೇರೆ ಇಲ್ಲ, ಬಾಗಿಲು ಹಾಕಿದಾನೆ. ಕೆಲವು ಯಾವ ನೆನಪಿದಾವೆ, ಕೆಲವಿಲ್ಲ. ಅವರು ಹೇಳೋರು ಪಾಪ ಮಾಡ್ದಾನೆ ಯಾವನು ಇಲ್ಲ ಕಣ, ಪ್ರತಿಯೊಬ್ಬ ಮನುಷ್ಯನು ಪಾಪ ಮಾಡಿರಾನೆ. ಬ್ರಾಹ್ಮಣ ಆಗಿರ್ಲಿ ಅವನು ಎಂತನೇ ಆಗಿರ್ಲಿ ಪಾಪ ಮಾಡೇ ತೀರ್ತಾನೆ. ನಾವು ಅಲ್ಲ ಸ್ವಾಮಿ ಹೆಂಗ್ ಮಾಡ್ತಾನೆ ಪಾಪ ಅಂತ ನಾನು ಕೇಳಿದೆ. ಅಲ್ಲಪ್ಪ ನೀನು ಹೆಜ್ಜೆ ಎತ್ತಿಡ್ತೀಯ, ಅಲ್ಲಿ ಯಾವ ಪ್ರಾಣಿ ಓಡಾಡುತ್ತೆ, ಇರುವೆ ಪ್ರತಿಯೊಂದು ಅವನು ಸೃಷ್ಟಿ ಮಾಡಿರೋ ಜೀವಿ ಅಡ್ಡಾಡುತ್ತೆ, ನೀನು ತುಳ್ಕೊಂಡು ಹೋಗ್ತೀಯ, ಅಲ್ಲಿ ಹತ ಆಗುತ್ತೆ. ಅದು ಕರ್ಮ ಅಲ್ಲೇನು? ಅದಕ್ಕಾಗಿ ಅವತ್ತಿನ ಕರ್ಮವನ್ನು ಅವತ್ತೇ ನೀನು ಸೌಕಬೇಕಾದ್ರೆ ಬೆಳಿಗ್ಗೆ ಸಾಯಂಕಾಲ 10 ನಿಮಿಷ ಆದ್ರೂ ಅವನ್ ಸೇವೆ ಮಾಡು. ನಾವು ಸಾಲ ಮುಂಬರ್ದು ಬರುತ್ತಪ್ಪ, ಅದು ದಿನರೋಜ ನಾವು ಅವನ ಕಡೆ ಗಮನನೇ ಹರಿಸ್ಲಿಲ್ಲ ಅಂದ್ರೆ ಬಡ್ಡಿ ಅಸಲು ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಅವತ್ತಿನ ಸಾಲವನ್ನು ಅವತ್ತೇ ಹರ್ಕೋಬೇಕು. ನಾನು ಪಾಪ ಮಾಡಿಲ್ಲ ಅಂತ ನೀನು ಇರಂಗಿಲ್ಲ, ಮಾಡೇ ಮಾಡಿರ್ತೀವಿ. ಅವನ್ ಸೇವೆ ಮಾಡಿದ್ರೆ ಅವತ್ತು ಆ ಕರ್ಮ ಹರಿದು ಹೋಗುತ್ತೆ ಅಂತ ಹೇಳಿದ್ರು. ಕೆಲವೆಲ್ಲ ಬಹಳ ವಿಚಾರಗಳು ಹೇಳಿದ್ರು, ಇನ್ನೂ ನನಗೆ ಅವು ಸರಿಯಾಗಿ ಮಂದಟ್ಟಿಲ್ಲ. ಒಬ್ರಿಗೆ ಅಲ್ಲಿ ಆಗ ಅವರು ಎಲ್ಲ ಹೇಳಿದ್ರು, ನೋಡಪ್ಪ ಸುಳ್ಳು ಹೇಳಬಾರದು, ಸುಳ್ಳು ಹೇಳೋದು ಮಹಾಪಾಪ. ಒಬ್ಬನಿಗೆ ಮೋಸ ಮಾಡಬೇಡ, ನಿನಗೆ ಅವನು ಮಾಡಲಿ, ತಿರುಗಿ ನೀನು ಅವನಿಗೆ ಮಾಡಂಗಿಲ್ಲ. ಅವನಿಗೆ 1 ಪಟ್ಟು ಕರ್ಮ ಬಂದರೆ ನಿನಗೆ 10 ಪಟ್ಟು ಬರುತ್ತೆ. ಯಾಕಂದರೆ ನಿನಗೆ ಉಪದೇಶ ಆಗಿದೆ. ಅವನು ತಿಳಿದಲೇ ಬೇಕಾದ್ರೆ ಒಂದು ಸುಳ್ಳು ಹೇಳಿದ್ರೆ ಅವನಿಗೆ ಪ್ರಾವಿಜನ್ ಕೊಡ್ತಾನೆ ದೇವರು. ನೀನು ತಿಳಿದು ಸುಳ್ಳು ಹೇಳಿದ್ರೆ ನೀನು ಆಡೋ ಮಾತಿನಿಂದ ಇನ್ನೊಬ್ಬನ ಮನಸ್ಸು ನೋವಾಗಬಾರ್ದು. ಆ ರೀತಿಯಲ್ಲಿ ನಡ್ಕೋಬೇಕು. ಯಾರೇ ಕರೆದ್ರು ಕೆಲಸ ಕಾರ್ಯವನ್ನು ಬಿಟ್ಟು ಹೋಗಿ ನೀನು ಕಾಯ್ಕ ಮುಗಿಸಿ ಬರಬೇಕು. ನನಗೆ ಸಂಪತ್ತೈತೆ ಇದೈತೆ ನಾನು ಬರಲ್ಲ ಅಂತ ಹೇಳಂಗಿಲ್ಲ ನೀನು. ಯಾಕಂದರೆ ಆ ದೇಶ ಭಾಗಕ್ಕೆ ಹೊಂದಿರೋದ್ರಿಂದ ಅವನು ಕರಿತಾನೆ, ನೀನು ಬೇಕೇ ಬೇಕು ಅವನಿಗೆ. ಆಗ ಕೆಲಸಗಳೆಲ್ಲ ಬಿಟ್ಟು ಆ ಗುರು ಸೇವೆಪ್ಪ ಅದು ಹೋಗಿ ನೀನು ಅವನು ಅರಿಕೆ ಮುಗಿಸ್ಕೊಂಡು ಬಾ. ಅವನು ಏನು ಕೊಡ್ತಾನೋ ಏನು ಬಿಡ್ತಾನೋ ಅದು ಬೇಕಾಗಿಲ್ಲ. ದೈವ ದೃಷ್ಟಿಯಿಂದ ನೀನು ಮಾಡು. ಕೈಲಾದಷ್ಟು ಎಷ್ಟು ಸಹಾಯ ಆಗುತ್ತೋ ಅಷ್ಟು ಒಬ್ಬರಿಗೆ ನೆರವಾಗು. ಎಲ್ಲನ ಯಾವ ಕುಡುತದ ಇನ್ನೊಂದು ಚಟಗಳು ಯಾವುದರಲ್ಲಿ ಬಲಿಯಾಗಬಾರದು. ಮೋಸ ದಗೆ ಆ ದೇವರು ಎಷ್ಟು ನೀನು ನಿಷ್ಠೆಯಿಂದ ಇರ್ತಾನೋ ಅಷ್ಟು ನಿನಗೆ ಕೊಡ್ತಾನೆ. ಮನಸ್ಸು ಶುದ್ಧ ಐತೆ ಅಂದ್ರೆ ಎಲ್ಲದೂ ಬರುತ್ತೆ. ಈಗ ನಾವು ಅಷ್ಟೇ, ಏನು ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ ಈ ತಾತರ ಅವರು ಅಂಥ ಗುರುವಿನಿಂದ ನನಗೆ ಆಶೀರ್ವಾದ ಮಾಡಿಸಿದ್ರು ಇವರು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.